ನಮಸ್ಕಾರ ವೀಕ್ಷಕರೇ, ಇದು ಸತ್ಯ. ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಪೊಲೀಸರು ಮತ್ತು ಗೂಂಡಾಗಳಿಂದ ಸುತ್ತುವರೆದಿರುವಂತೆ ಡಿಸೆಂಬರ್ 27ರಂದು ಬೆಸಿಲಿಕಾದಲ್ಲಿ ಎರ್ನಾಕುಲಂ ಅಂಗಮಾಲಿ ಆರ್ಚ್ ಡಯಸಿಸ್ನ ಧರ್ಮಾಧಿಕಾರಿಗಳ ದೀಕ್ಷಾ ಸಮಾರಂಭವನ್ನು ನಡೆಸುವ ಮೂಲಕ ಮಾರ್ ರಾಫೆಲ್ ತಟ್ಟಲ್ ಮತ್ತು ಮಾರ್ ಜೋಸೆಫ್ ಪಾಂಬ್ಲಾನಿ ಸೀರೋ ಮಲಬಾರ್ ಚರ್ಚ್ಗೆ ದೊಡ್ಡ ಅವಮಾನವನ್ನುಂಟು ಮಾಡಿದ್ದಾರೆ ಎಂದು ಚರ್ಚ್ ಮತ್ತು ಕುರ್ಸಾನ ಚಳುವಳಿಯ ಪದಾಧಿಕಾರಿಗಳು ಆರೋಪಿಸಿದ್ದಾರೆ. ಕ್ಯಾಥೋಲಿಕ್ ಚರ್ಚ್ ಧಾರ್ಮಿಕ ಉಗ್ರಗಾಮಿಗಳಿಂದ ಬೆದರಿಕೆಗೆ ಒಳಗಾಗಿರುವ ದೇಶಗಳಲ್ಲಿಯೂ ಸಹ ಡಿಸೆಂಬರ್ 27ರಂದು ಬೆಸಿಲಿಕಾದಲ್ಲಿ ಅಭೂತಪೂರ್ವ ಭದ್ರತಾ ಕ್ರಮಗಳಿವೆ. ಡಿಸಿಪಿ ನೇತೃತ್ವದಲ್ಲಿ 200ಕ್ಕೂ ಹೆಚ್ಚು ಪೊಲೀಸರನ್ನು ಕರ್ತವ್ಯಕ್ಕೆ ನಿಯೋಜಿಸಲಾಗಿತ್ತು. ಇದಲ್ಲದೆ ಸ್ಥಳದ ಬಳಿ 50ಕ್ಕೂ ಹೆಚ್ಚು ಅಪರಾಧಿಗಳನ್ನು ನಿಯೋಜಿಸಲಾಗಿತ್ತು. ನ್ಯಾಯಾಲಯದ ಆದೇಶಗಳನ್ನು ಉಲ್ಲಂಘಿಸಿ ಬಲಿಪೂಜೆಯ ವಿಷಯದಲ್ಲಿ ಭಕ್ತರನ್ನು ವಂಚಿಸಿದ ಮತ್ತು ಚರ್ಚ್ ವಿರೋಧಿ ಪಡೆಗಳ ಜೊತೆ ಸೇರಿದ ಅಪರಾಧವು ಚರ್ಚ್ ಮುಖ್ಯಸ್ಥ ಮತ್ತು ಅವರ ಪಾದ್ರಿ ಅವರನ್ನು ಅಂತಹ ಕೆಲಸ ಮಾಡಲು ಪ್ರೇರೇಪಿಸಿತು. ಸಮಾರಂಭಕ್ಕೆ ಬಿಷಪ್ಗಳು ಮತ್ತು ಧರ್ಮಾಧಿಕಾರಿಗಳು ಇಬ್ಬರು ಆಗಮಿಸಿದಾಗ ಬೆಸಿಲಿಕಾದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ನಿಷ್ಠಾವಂತರು ತಟ್ಟಲ್ ಮತ್ತು ಪಾಂಬ್ಲಾನಿ ರಾಜೀನಾಮೆ ನೀಡಬೇಕೆಂದು ಒತ್ತಾಯಿಸಿದರು. ಕಾರ್ಯಕ್ರಮ ನಡೆದ ಮಂಟಪದ ಬಳಿ ಬೇಡಿಕೆಗಳನ್ನು ಒಳಗೊಂಡ ಬ್ಯಾನರ್ಗಳು ಮತ್ತು ಕಪ್ಪು ಬಾವುಟಗಳನ್ನು ಹಿಡಿದುಕೊಂಡು ಪ್ರತಿಭಟನಾಕಾರರು ಸಾಲುಗಟ್ಟಿ ನಿಂತರು. ಪ್ರತಿಭಟನಾಕಾರರು ಬೆಸಿಲಿಕಾ ಮತ್ತು ಅದರ ಸುತ್ತಲೂ ಅಂತಹ ಹಲವಾರು ಫಲಕಗಳನ್ನು ಇರಿಸಿದರು ಮತ್ತು ಫಲಕಗಳನ್ನು ಹಾರಿಸಿದರು. ಡಿಸೆಂಬರ್ 27ರಂದು ನಡೆದ ಪ್ರತಿಭಟನಾ ಕಾರ್ಯಕ್ರಮಗಳ ನೇತೃತ್ವವನ್ನು ಮತಾಯಿ ಮುತ್ತಿರೆಂತಿ, ಜಾಯ್ ಜಾರ್ಜ್, ಜೋಸೆಫಿಯಾ ಅಬ್ರಹಾಂ, ಕ್ಯಾಪ್ಟನ್ ಟಾಮ್ ಜೋಸೆಫ್, ಜಾನ್ಸನ್ ಕೊನಿಕಾರ್, ಕುರಿಯೋಕೋಸ್ ಪಜಾಯಮತ್ ಮತ್ತು ಸೆಲಿಯಾ ಆಂಟನಿ ವಹಿಸಿದ್ದರು. ಇದರ ಮಧ್ಯೆ ನ್ಯಾಯಾಲಯದ ಆದೇಶವನ್ನು ಉಲ್ಲಂಘಿಸಿ ಚರ್ಚ್ ನಾಯಕತ್ವಕ್ಕೆ ಬೆಂಬಲ ಮತ್ತು ರಕ್ಷಣೆ ನೀಡಿದ್ದಕ್ಕಾಗಿ ಪೊಲೀಸರ ವಿರುದ್ಧ ದಾಖಲಾಗಿರುವ ದೂರಿನ ಕುರಿತು 30 ದಿನಗಳಲ್ಲಿ ತನಿಖೆ ನಡೆಸಿ ವರದಿ ಸಲ್ಲಿಸುವಂತೆ ಎರ್ನಾಕುಲಂ ಮುನ್ಸಿಪಲ್ ನ್ಯಾಯಾಲಯ ಶುಕ್ರವಾರ ಸರ್ಕಾರಿ ವಕೀಲರಿಗೆ ನಿರ್ದೇಶನ ನೀಡಿದೆ.